ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಒಬ್ಬರು ವಾಟ್ಸಪ್ನಲ್ಲಿ ಕಮೆಂಟ್ ಮಾಡಿದರು. ಅಂದರೆ ನನಗೆ ರಾತ್ರಿಯ ಸಮಯದಲ್ಲಿ ದೇವಿ ಕಾಣಿಸ್ಕೊಂಡಿದ್ದು, ಅವಳು ಬರ್ತಕ್ಕಂಥ ದಾರಿನಲ್ಲಿ ಮರದ ಬೇರು ಅಡ್ಡ ಇತ್ತು. ಅದನ್ನು ನಾನು ತೆಗೆದು ಸೈಡಿಗೆ ಬಂದೆ. ಆ ಸಂದರ್ಭದಲ್ಲಿ ಆ ದೇವಿ ಮುಂದೆ ಹೋಗ್ತಾ ಇದ್ಲು. ಅದೇ ಸಮಯಕ್ಕೆ 3 ಜನ ಹೆಂಗಸರು ಕಾಣಿಸ್ಕೊಂಡ್ರು. ಅವರು ನನ್ನನ್ನು ಕೆಟ್ಟ ದೃಷ್ಟಿನಲ್ಲಿ ನೋಡ್ತಾ ಇದ್ರು. ಅದರಲ್ಲಿ ಒಬ್ಬಳು ವಿಧವೆ ಕೂಡ ಇದ್ಲು. ಇದರ ಆ ಕನಸಿನ ಅರ್ಥ ಏನು ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ. ಈ ಒಂದು ವಿಷಯಕ್ಕೆ ಅನುಗುಣವಾಗಿ ಈ ವಿಡಿಯೋದ ವಿಚಾರ ಇರಲಿದೆ. ಅಂದರೆ ಇಲ್ಲಿ ನೀವು ಗಮನಿಸಿ, ಒಬ್ಬ ಮನುಷ್ಯ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆ ಸಂದರ್ಭದಲ್ಲಿ ದೈವದ ದರ್ಶನ ಆಗತ್ತೆ. ಆ ದೈವಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಜೀವನದಲ್ಲಿ ಮಾಡ್ತಿರ್ತಕ್ಕಂಥ ಸಂಕೇತಗಳು ಕಂಡು ಬರುತ್ತೆ. ನಂತರದಲ್ಲಿ 3 ಜನ ಹೆಂಗಸರು ಆ ರೀತಿಯಾಗಿ ದೃಷ್ಟಿಸಿ ನೋಡ್ತಾರೆ. ಅಂದರೆ ಯಾವುದಾದ್ರೂ ಹೆಣ್ಣಾತ್ಮಗಳು ಆ ಮನುಷ್ಯನ ಜೀವನದಲ್ಲಿ ಇರ್ತಾರೆ. ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ದೈವಶಕ್ತಿಗಳು ಆಗಿರೋದಿಲ್ಲ. ಅದರಲ್ಲಿ ವಿಧವೆಯ ರೂಪದಲ್ಲಿ ಯಾವುದು ಕಾಣ್ತಕ್ಕಂಥದ್ದು ಅದು ಸೂಚನೆ ಸಕಾರಾತ್ಮಕವಾಗಿ ಇರೋದಿಲ್ಲ. ಹೀಗಿದ್ದಂಥ ಸಂದರ್ಭದಲ್ಲಿ ಸ್ತ್ರೀಯರೇನು ಕಾಣಿಸ್ಕೊಡ್ತಾ ಇರ್ತಾರೆ, ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಅವರು ಪ್ರೇತಾತ್ಮಗಳಾಗಿರ್ತಾರೆ, ಆತ್ಮಗಳಾಗಿರ್ತಾವೆ, ತಂತ್ರಮಂತ್ರದಿಂದ ಬಂದಿರತಕ್ಕಂಥ ಆತ್ಮಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಕಾಣಿಸಿಕೊಳ್ತಕ್ಕಂಥದ್ದು ಏನು, ಆ ದೇವರ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಇದ್ರು. ಅಲ್ಲಿ ತಿರುಗಾಡಲಿಕ್ಕೆ, ಅಂದರೆ ದೇವರು ಅವರ ಜೀವನದಲ್ಲಿ ಬಂದು ಪರಿಹಾರವನ್ನು ಮಾಡಲಿಕ್ಕೆ ತೊಡಕುಗಳು ಇದ್ದಂತಹ ಸಂದರ್ಭದಲ್ಲೂ ಕೂಡ ಈ ಮನುಷ್ಯ ದೈವಿಕ ಆಚರಣೆಯನ್ನು ಮಾಡೋದು, ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು, ಶಕ್ತಿಯ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕಾರ್ಯಗಳು ನಡೀತಾ ಇದೆ. ಆದರೆ ಈ ಪ್ರೇತಾತ್ಮಗಳಾಗಿರ್ಬೋದು, ಆತ್ಮಗಳಾಗಿರ್ಬೋದು, ಅವು ಏನಿದ್ದಾವೆ ಅವು ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದಾವೆ, ನಿನಗೆ ಬಾಧೆ ಕೊಡಲಿಕ್ಕೆ ಪ್ರಯತ್ನಿಸ್ತಿದ್ದಾವೆ. ಮತ್ತು ದೈವಶಕ್ತಿಯನ್ನು ಒಂದು ದೈವಶಕ್ತಿ ಅನುಗ್ರಹ ಏನು ಪ್ರಾಪ್ತಿಯಾಗಬೇಕು, ಆ ಅನುಗ್ರಹ ಪ್ರಾಪ್ತಿಗೆ ಅಡಚಣೆಗಳಿಲ್ಲಿ ಆಗ್ತಾ ಇದೆ ಎಂಬತಕ್ಕಂತಹ ಸೂಚನೆಯನ್ನು ದೈವಶಕ್ತಿ ಇಲ್ಲಿ ನೀಡ್ತಾ ಇದೆ. ಇದಕ್ಕೆ ಪರಿಹಾರ ಅಂದರೆ ದೈವಿಕ ಕಾರ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಆಧ್ಯಾತ್ಮಿಕ ಕಾರ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಪೂಜೆ ಕೈಕರ್ಯಗಳ ಜೊತೆಗೆ ಸಾತ್ವಿಕ ಆಚರಣೆಯನ್ನು ಮಾಡ್ತಾ ಮಂತ್ರ ಜಪತಪಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಇಂಥ ಸಮಸ್ಯೆಗಳು ದೂರ ಆಗ್ತವೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಶ್ರೀದೇವಿ ಅಪರಾಧ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಧೂಪದ ಪೌಡರು ಇತ್ಯಾದಿಗೆ ಸಂಬಂಧಪಟ್ಟಂತೆ ಶ್ರೀದೇವಿ ಅಪರಾಧ ಚಾನಲ್ನ ಎಂಡಿಂಗ್ ನೋಡಿ, ಅದರಲ್ಲಿ ವಿಷಯಗಳು ವಿವರಗಳು ನಿಮಗೆ ಸಿಗ್ತಾವೆ. ಆತ್ಮದ ಸಮಸ್ಯೆಗಳಿದ್ದರೆ ಆ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರ್ ಅಂತ ಇದೆ, ಆಯಿಲ್ ಅಂತ ಇದೆ, ಹಾಗೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಪೌಡರ್ ಅಂತ ಇದೆ, ಇತ್ಯಾದಿ. ನಿಮ್ಮ ಸಮಸ್ಯೆಗಳ ಪರಿಶೀಲನೆಗೆ ಬೇರೆ ಬೇರೆ ವಿಧಾನಗಳಿದೆ, ಹಸ್ತ ಸಾಮುದ್ರಿಕ ಪರಿಶೀಲನೆ ಇತ್ಯಾದಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಶ್ರೀದೇವಿ ಅಪರಾಧ ಚಾನಲ್ ಚಿಕ್ಕ 15, 16, 17 ನಿಮಿಷದ ವೀಡಿಯೋಸ್ ಏನಿರ್ತಾ ಆ ವಿಡಿಯೋದ ಅಂತಿಮ ಭಾಗವನ್ನು ನೋಡಿ ವಿಷಯಗಳು ವಿವರವಾಗಿ ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.